ಮಾತಾಡಿರೋದು. ಸಾನ್ವಿ ಸುದೀಪ್ ಕೂಡ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ನಿನ್ನೆ ಸುದೀಪ್, ಇವತ್ತು ಸಾನ್ವಿ ಸುದೀಪ್, ಅದರಲ್ಲೂ ಸಾನ್ವಿ ಸುದೀಪ್ ಬಹಳ ಅವ್ರು ಮಾಡಿದಂತ ಈ ಪೋಸ್ಟ್ ಅನ್ನ ಗಮನಿಸಿದ್ರೆ ಬಹಳ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಕೊಟ್ಟಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರವೀಣ್. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಈ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀವಿ. ನನ್ನ ದೇಹ ಚರ್ಚೆ ವಿಷಯ ಅಲ್ಲ, ಅದು ಡಿಸ್ಕಷನ್ ನ ಟಾಪಿಕ್ ಅಲ್ಲ. ನನಗೇನಾದ್ರೂ ನಿಮ್ಮ ಒಪಿನಿಯನ್ ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಅಂತ ಸಂದರ್ಭದಲ್ಲಿ ಅದರಲ್ಲೇನಿಲ್ಲ. ಆದ್ರೆ ನನಗೀಗ ಸದ್ಯಕ್ಕೆ ನಿಮ್ಮ ಒಪಿನಿಯನ್ ಬೇಕಾಗಿಲ್ಲ. ನನ್ನ ದೇಹದ ಬಗ್ಗೆ ನಿಮ್ಮ ಒಪಿನಿಯನ್ ಕೇಳುವಂತ ಅಗತ್ಯ ಇಲ್ಲ ಅನ್ನುವಂತ ಅರ್ಥದಲ್ಲಿ ಸಾನ್ವಿ ಸುದೀಪ್ ಈಗ ಒಂದು ಪೋಸ್ಟ್ ಅನ್ನ ಮಾಡಿರೋದು. ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಹಾಕಿದ್ದಾರೆ. 4 ಗಂಟೆಗಳ ಹಿಂದೆ, ಅಂದ್ರೆ ಈಗ 8 ಗಂಟೆ ಅಂದ್ರೆ ಸುಮಾರು ಬೆಳಗ್ಗಿನ ಜಾವ 4 ಗಂಟೆಗೆ ಹಾಕಿರುವಂತ ಸ್ಟೋರಿ ಅದು. ನಿನ್ನೆ ಸುದೀಪ್ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು. ಮಗಳ ಬಗ್ಗೆ ಬರ್ತಾ ಇರುವಂತಹ ಈ ಕಮೆಂಟ್ಗಳಾಗಿರ್ಬೋದು, ಜೊತೆಗೆ ಈ ಟ್ರೋಲಿಂಗ್ಗಳಾಗಿರ್ಬೋದು, ಬಾಡಿ ಶೇಮಿಂಗ್ ಆಗಿರ್ಬೋದು, ದೇಹದ ಬಗ್ಗೆ ಮಾತಾಡುವಂತದ್ದಾಗಿರ್ಬೋದು, ದೇಹದ ತೂಕದ ಬಗ್ಗೆ ಮಾತಾಡುವಂತದ್ದಾಗಿರ್ಬೋದು, ಬಟ್ಟೆಗಳ ವಿಚಾರದಲ್ಲಿ ಕಮೆಂಟ್ ಮಾಡೋದಾಗಿರ್ಬೋದು. ಈ ಮಾರ್ಕ್ ಸಿನಿಮಾದ ಫಸ್ಟ್ ಡೇ ಶೋವನ್ನ ನೋಡೋದಕ್ಕೆ ಸಾನ್ವಿ ಸುದೀಪ್ ಬಂದಿದ್ರು. ಆ ವಿಡಿಯೋವನ್ನ ಎಲ್ಲಾ ಕಡೆಗಳಲ್ಲಿ ಆ ತುಣುಕುಗಳನ್ನ ಹಂಚಿಕೊಂಡು ಒಂದಷ್ಟು ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ರು ಸಾಮಾಜಿಕ ಜಾಲತಾಣಗಳಲ್ಲಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾನ್ವಿ ಸುದೀಪ್ ಕೂಡ ಮಾತಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ನಾನಾಗ್ಲೇ ಕೇಳ್ತಾ ಇದ್ದೆ, ನಿನ್ನೆ ಸುದೀಪ್ ಈ ಟ್ರೋಲ್ ಮಾಡೋರು, ಕಮೆಂಟ್ ಮಾಡೋರಿಗೆ ಚಾಟಿ ಬೀಸಿದ್ರು. ಇವತ್ತು ಸಾನ್ವಿ ಸುದೀಪ್ ಬಹಳ ಒಳ್ಳೆ ರೀತಿಯಲ್ಲೇ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ರೀತಿಯಲ್ಲಿ ಹಾಕುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರವೀಣ್. ಖಂಡಿತವಾಗ್ಲೂ ಅಶ್ವಿನಿ, ಏನಂತ ಹೇಳಿದ್ರೆ ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಕಳೆದ 3-4 ದಿನಗಳಿಂದ ಬಹುದೊಡ್ಡ ಚರ್ಚೆ ಆಗ್ತಿದೆ. ಅಂದ್ರೆ ಏನು ಸ್ಟಾರ್ ವಾರ್ ಆಯ್ತು, ಸ್ಟಾರ್ ವಾರ್ ಆದ ನಂತರ ಏನು ಫ್ಯಾನ್ಸ್ ವಾರ್ ಆಯ್ತು, ಫ್ಯಾನ್ಸ್ ವಾರ್ ಆದ ನಂತರ ಈಗ ಪೈರಸಿ ವಾರ್ ಆಗಿತ್ತು. ಈಗ ಯಾಕೋ ಇದು ವೈಯಕ್ತಿಕ ವಾರ್ಗೆ ಶುರು ಆಗಿರುವಂತದ್ದು. ಯಾಕಂದ್ರೆ ತಿರುಗಿರುವಂತದ್ದು. ಏನಂತ ಹೇಳಿದ್ರೆ ದಿನ ಈ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಗಳು ವೈಯಕ್ತಿಕ ಟೀಕೆ ಮಾಡ್ಲಿಕ್ಕೆ ಶುರು ಮಾಡಿರುವಂತದ್ದು. ಈ ಬಗ್ಗೆ ಏನು ಈಗ ಕಿಚ್ಚನ ಮಗಳು ಸಾನ್ವಿ ಬಗ್ಗೆನೂ ಕೂಡ ಒಂದಷ್ಟು ನೆಗೆಟಿವ್ ಟ್ರೋಲರ್ಸ್ ಗಳು ಕಾಲೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಈ ನಿನ್ನೆ ಏನು ಮಾರ್ಕ್ ಸಿನಿಮಾದ ಒಂದು ಸಕ್ಸಸ್ ಮೀಟ್ ಏನು ಸುದ್ದಿಗೋಷ್ಠಿ ಕರೆದಿದ್ರು ಕಿಚ್ಚ ಸುದೀಪ್ ಅವರು. ಆ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ. ಅಂದ್ರೆ ನಿಮ್ಮ ಮಗಳ ಬಗ್ಗೆ ಒಂದಷ್ಟು ಇತ್ತೀಚೆಗೆ ಏನೋ ಮಾರ್ಕ್ ಸಿನಿಮಾ ವೀಕ್ಷಣೆಗೆ ಬಂದಿರತಕ್ಕಂಥದ್ದು ಒಂದು ವಿಡಿಯೋ ಇಟ್ಕೊಂಡು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾರೆ, ಅಂದ್ರೆ ಟ್ರೋಲ್ ಮಾಡ್ತಾರೆ, ಕಾಲಲ್ಲಿ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಏನು ಪ್ರಶ್ನೆ ಕೇಳಿದಾಗ ಸುದೀಪ್ ಅವರು ಖಡಕ್ ಒಂದು ಕಿಚಾಯಿಸಿದ್ರು. ಅಂದ್ರೆ ನನ್ನ ಮಗಳು ಏನು ಅಂತ ನನಗ್ ಗೊತ್ತು, ಯಾವನ್ನೋ ಬಗ್ಗೆ ಟ್ರೋಲ್ ಮಾಡೋದ್ ಬಗ್ಗೆ ನಾನ್ ಯಾಕೆ ಮಾತಾಡ್ಲಿ, ಕೈ ತುತ್ತು ಕೊಡುವಂತ ಬಹುದೊಡ್ಡ ಅಂದ್ರೆ ಸಾಕಷ್ಟು ತಾಯಂದ್ರಿದ್ದಾರೆ, ಅವ್ರ ಬಗ್ಗೆ ಮಾತಾಡೋಣ, ಯಾವ್ಯಾವನೋ ಆದಿ ಲೋಗವನ್ ಬಗ್ಗೆ ನಾನ್ ಯಾಕೆ ಮಾತಾಡ್ಲಿ ಅನ್ನೋಂಥದ್ದು ಒಂದಿಷ್ಟು ಕಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ರು. ಈ ಸುದೀಪ್ ಅವರ ಮಾತಿನ ಬೆನ್ನಲ್ಲೇ ಈಗ ಸಾನ್ವಿ ಸುದೀಪ್ ಅವರು ಒಂದು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಅನ್ನು ಮಾಡಿರುವಂತದ್ದು. ನನ್ನ ದೇಹದ ಬಗ್ಗೆ ಚರ್ಚೆ ಮಾಡೋದಾದ್ರೆ ನನ್ನನ್ನು ಕೇಳಿ, ಯಾಕೆ ತಲೆ ಕೆಡಿಸ್ಕೊತೀರಾ ನೀವು ಎನ್ನುವಂಥದ್ದು ಒಂದ್ ರೀತಿಯಲ್ಲಿ ಕಾಲೆಳೆದಿರುವಂತದ್ದು. ಯಾಕಂತ ಹೇಳಿದ್ರೆ ಸಾನ್ವಿ ಸುದೀಪ್ ಅವರು ಮಾರ್ಕ್ ಸಿನಿಮಾದಲ್ಲಿ ಒಂದು ಹಾಡಿಗೆ ಧ್ವನಿಯನ್ನ ನೀಡಿದ್ದಾರೆ. ಸೊ ಹೀಗಾಗಿ ಏನೋ ಮಾರ್ಕ್ ಸಿನಿಮಾ ರಿಲೀಸ್ ಆಯ್ತು, ಫಸ್ಟ್ ಡೇ ಫಸ್ಟ್ ಶೋ ಅವರ ತಾಯಿ ಅಂದ್ರೆ ಪ್ರಿಯಾ ಸುದೀಪ್ ಅವ್ರ ಜೊತೆಗೆ ಇನ್ನು ಸಿನಿಮಾ ವೀಕ್ಷಣೆಗೆ ಬಂದಿದ್ರು. ಆ ವೀಕ್ಷಣೆಗೆ ಬಂದಂತ ಅದೊಂದು ವಿಡಿಯೋ ಇದೆಯಲ್ಲ, ಅಂದ್ರೆ ಚಿತ್ರಮಂದಿರಕ್ಕೆ ಬಂದಂತ ಅದೊಂದು ವಿಡಿಯೋ ಇಟ್ಕೊಂಡು ಸಿಕ್ಕಾಪಟ್ಟೆ ಅಂದ್ರೆ ಕಿಚ್ಚನ ವಿರೋಧಿಗಳು ಸಿಕ್ಕಾಪಟ್ಟೆ ಕಾಲೆಳೆಯುವಂತ ಕೆಲಸ ಮಾಡ್ತಾ ಇದ್ರು, ಟ್ರೋಲ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಎಲ್ಲ ಒಂದ್ ಕಡೆ ಇದಕ್ಕೆ ಸುದೀಪ್ ಮಗಳು ಸಾನ್ವಿ ಅವರೇ ಏನು ಕಾಲೆಳೆಯುವ ಮೂಲಕ ಖಡಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಅಶ್ವಿನಿ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರದ್ದೇ ಆಗಿರ್ಲಿ ನೆಗೆಟಿವ್ ಅಂದ್ರೆ ಒಬ್ಬರ ಸಿನಿಮಾವನ್ನ ಅದೇ ಹೇಳ್ತಾ ಇದ್ದೆ, ಅಂದ್ರೆ ಹಿಂದೆ ಒಬ್ಬರ ಸಿನಿಮಾವನ್ನ ಒಬ್ರು ನೋಡಿ ಸಂಭ್ರಮಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಬಾಸಿಸಮ್ಮು ಸೊ ಫ್ಯಾನ್ಸ್ ವಾರು ಅತಿ ಹೆಚ್ಚಾಗಿರುವ ಕಾಣಿಸುವಂತದ್ದು. ಯಾಕಂತ ಹೇಳಿದ್ರೆ ಒಬ್ಬರ ಸಿನಿಮಾವನ್ನ ಇನ್ನೊಬ್ರು ಕಾಲೆಳೆಯುವಂತದ್ದು. ಯಾಕಂತ ಹೇಳಿದ್ರೆ ಒಬ್ಬರು ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನೊಬ್ರು ಕಣ್ಣು ಬಿದ್ದಿರುತ್ತೆ ಅನ್ನುವಂಥದ್ದು ಇದು ಅಶ್ವಿನಿ. ಹಾಗಾಗಿ ಇತ್ತೀಚೆಗೆ ಒಂದಷ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿತ್ತು ಸಾನ್ವಿ ಸುದೀಪ್ ಅವರ ಒಂದು ಬಟ್ಟೆ ಆಗಿರ್ಬೋದು, ಅವರ ದೇಹದ ಒಂದು ನಡವಳಿಕೆ, ಸೊ ದೇಹ ಬಗ್ಗೆ, ಸೊ ನಡೆಯುವಂತ ವಾಕಿಂಗ್ ಸ್ಟೈಲ್ ಎಲ್ಲವನ್ನು ಕೂಡ ಏನು ಕಾಲೆಳೆಯುವಂತ ಕೆಲಸವನ್ನು ಮಾಡ್ತಿದ್ರು. ಇದಕ್ಕೆ ಈಗ ಸಾನ್ವಿ ಸುದೀಪ್ ಅವರ ಒಂದು ಕಾಲೆಳೆಯುವ ಮೂಲಕ ಖಡಕ್ ಕೌಂಟರ್ ನ ಕೊಟ್ಟಿದ್ದಾರೆ ಅಶ್ವಿನಿ. ರೈಟ್ ಪ್ರವೀಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮಾತಾಡಿರೋದು ಸಾನ್ವಿ ಸುದೀಪ್ ಕೂಡ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ನಿನ್ನೆ ಸುದೀಪ್, ಇವತ್ತು ಸಾನ್ವಿ ಸುದೀಪ್, ಅದರಲ್ಲೂ ಸಾನ್ವಿ ಸುದೀಪ್ ಬಹಳ ಅವ್ರು ಮಾಡಿದಂತ ಈ ಪೋಸ್ಟ್ ಅನ್ನ ಗಮನಿಸಿದ್ರೆ ಬಹಳ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಕೊಟ್ಟಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರವೀಣ್.
ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಈ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀವಿ. ನನ್ನ ದೇಹ ಚರ್ಚೆಯ ವಿಷಯ ಅಲ್ಲ, ಅದು ಡಿಸ್ಕಷನ್ ನ ಟಾಪಿಕ್ ಅಲ್ಲ. ನನ್ಗೇನಾದ್ರೂ ನಿಮ್ಮ ಒಪಿನಿಯನ್ ಬೇಕು ಅಂತಂದ್ರೆ ನಾನೇ ಕೇಳ್ತೀನಿ ಅಂತ ಸಂದರ್ಭದಲ್ಲಿ ಅದರಲ್ಲೇನಿಲ್ಲ. ಆದ್ರೆ ನನಗೀಗ ಸದ್ಯಕ್ಕೆ ನಿಮ್ಮ ಒಪಿನಿಯನ್ ಬೇಕಾಗಿಲ್ಲ. ನನ್ನ ದೇಹದ ಬಗ್ಗೆ ನಿಮ್ಮ ಒಪಿನಿಯನ್ ಕೇಳುವಂತ ಅಗತ್ಯ ಇಲ್ಲ ಅನ್ನುವಂತ ಅರ್ಥದಲ್ಲಿ ಸಾನ್ವಿ ಸುದೀಪ್ ಈಗ ಒಂದು ಪೋಸ್ಟ್ ಅನ್ನ ಮಾಡಿರೋದು. ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಹಾಕಿದ್ದಾರೆ 4 ಗಂಟೆಗಳ ಹಿಂದೆ. ಅಂದ್ರೆ ಈಗ 8 ಗಂಟೆ ಅಂದ್ರೆ ಸುಮಾರು ಬೆಳಗ್ಗಿನ ಜಾವ 4 ಗಂಟೆಗೆ ಹಾಕಿರುವಂತ ಸ್ಟೋರಿ ಅದು. ನಿನ್ನೆ ಸುದೀಪ್ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು. ಮಗಳ ಬಗ್ಗೆ ಬರ್ತಾ ಇರುವಂತಹ ಈ ಕಮೆಂಟ್ಗಳಾಗಿರ್ಬೋದು, ಜೊತೆಗೆ ಈ ಟ್ರೋಲಿಂಗ್ಗಳಾಗಿರ್ಬೋದು, ಬಾಡಿ ಶೇಮಿಂಗ್ ಆಗಿರ್ಬೋದು, ದೇಹದ ಬಗ್ಗೆ ಮಾತಾಡುವಂತದ್ದಾಗಿರ್ಬೋದು, ದೇಹದ ತೂಕದ ಬಗ್ಗೆ ಮಾತಾಡುವಂತದ್ದಾಗಿರ್ಬೋದು, ಬಟ್ಟೆಗಳ ವಿಚಾರದಲ್ಲಿ ಕಮೆಂಟ್ ಮಾಡೋದಾಗಿರ್ಬೋದು. ಈ ಮಾರ್ಕ್ ಸಿನಿಮಾದ ಫಸ್ಟ್ ಡೇ ಶೋವನ್ನ ನೋಡೋದಕ್ಕೆ ಸಾನ್ವಿ ಸುದೀಪ್ ಬಂದಿದ್ರು. ಆ ವಿಡಿಯೋವನ್ನ ಎಲ್ಲಾ ಕಡೆಗಳಲ್ಲಿ ಆ ತುಣುಕುಗಳನ್ನ ಹಂಚಿಕೊಂಡು ಒಂದಷ್ಟು ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ರು ಸಾಮಾಜಿಕ ಜಾಲತಾಣಗಳಲ್ಲಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾನ್ವಿ ಸುದೀಪ್ ಕೂಡ ಮಾತಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ನಾನಾಗ್ಲೇ ಕೇಳ್ತಾ ಇದ್ದೆ, ನಿನ್ನೆ ಸುದೀಪ್ ಈ ಟ್ರೋಲ್ ಮಾಡೋರು, ಕಮೆಂಟ್ ಮಾಡೋರಿಗೆ ಚಾಟಿ ಬೀಸಿದ್ರು. ಇವತ್ತು ಸಾನ್ವಿ ಸುದೀಪ್ ಬಹಳ ಒಳ್ಳೆ ರೀತಿಯಲ್ಲೇ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ರೀತಿಯಲ್ಲಿ ಹಾಕುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರವೀಣ್. ಖಂಡಿತವಾಗ್ಲೂ ಅಶ್ವಿನಿ, ಏನಂತ ಹೇಳಿದ್ರೆ ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಕಳೆದ 3-4 ದಿನಗಳಿಂದ ಬಹುದೊಡ್ಡ ಚರ್ಚೆ ಆಗ್ತಿದೆ. ಅಂದ್ರೆ ಏನು ಸ್ಟಾರ್ ವಾರ್ ಆಯ್ತು, ಸ್ಟಾರ್ ವಾರ್ ಆದ ನಂತರ ಏನು ಫ್ಯಾನ್ಸ್ ವಾರ್ ಆಯ್ತು, ಫ್ಯಾನ್ಸ್ ವಾರ್ ಆದ ನಂತರ ಈಗ ಪೈರಸಿ ವಾರ್ ಆಗಿತ್ತು. ಈಗ ಯಾಕೋ ಇದು ವೈಯಕ್ತಿಕ ವಾರ್ಗೆ ಶುರು ಆಗಿರುವಂತದ್ದು. ಯಾಕಂತ ತಿರುಗಿರುವಂತದ್ದು. ಏನಂತ ಹೇಳಿದ್ರೆ ದಿನ ಈ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಗಳು ವೈಯಕ್ತಿಕವಾಗಿ ಟೀಕೆ ಮಾಡ್ಲಿಕ್ಕೆ ಶುರು ಮಾಡಿರುವಂತದ್ದು. ಈ ಬಗ್ಗೆ ಏನು ಈಗ ಕಿಚ್ಚನ ಮಗಳು ಸಾನ್ವಿ ಬಗ್ಗೆನೂ ಕೂಡ ಒಂದಷ್ಟು ನೆಗೆಟಿವ್ ಟ್ರೋಲರ್ಸ್ ಗಳು ಕಾಲೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಈ ನಿನ್ನೆ ಏನು ಮಾರ್ಕ್ ಸಿನಿಮಾದ ಒಂದು ಸಕ್ಸಸ್ ಮೀಟ್ ಏನು ಸುದ್ದಿಗೋಷ್ಠಿ ಕರೆದಿದ್ರು ಕಿಚ್ಚ ಸುದೀಪ್ ಅವರು. ಆ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆನ ಕೇಳ್ತಾರೆ. ಅಂದ್ರೆ ನಿಮ್ಮ ಮಗಳ ಬಗ್ಗೆ ಒಂದಷ್ಟು ಇತ್ತೀಚೆಗೆ ಏನು ಮಾರ್ಕ್ ಸಿನಿಮಾ ವೀಕ್ಷಣೆಗೆ ಬಂದಿರತಕ್ಕಂಥದ್ದು ಒಂದು ವಿಡಿಯೋ ಇಟ್ಕೊಂಡು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾರೆ, ಅಂದ್ರೆ ಟ್ರೋಲ್ ಮಾಡ್ತಾರೆ, ಕಾಲೆಳೆಯುವಂತ ಕೆಲಸವನ್ನ ಮಾಡ್ತಾರೆ ಅಂತ ಏನು ಪ್ರಶ್ನೆನ ಕೇಳಿದಾಗ ಸುದೀಪ್ ಅವರು ಖಡಕ್ ಒಂದು ಕಿಚಾಯಿಸಿದ್ರು. ಅಂದ್ರೆ ನನ್ನ ಮಗಳು ಏನು ಅಂತ ನನಗ್ ಗೊತ್ತು, ಯಾವನೋ ಬಗ್ಗೆ ಟ್ರೋಲ್ ಮಾಡೋದ್ ಬಗ್ಗೆ ನಾನ್ ಯಾಕೆ ಮಾತಾಡ್ಲಿ, ಕೈ ತುತ್ತು ಕೊಡುವಂತ ಬಹುದೊಡ್ಡ ಅಂದ್ರೆ ಸಾಕಷ್ಟು ತಾಯಂದ್ರಿದ್ದಾರೆ, ಅವ್ರ ಬಗ್ಗೆ ಮಾತನಾಡೋಣ, ಯಾವ್ಯಾವನೋ ಆದಿ ಲೋಗ ಅವ್ರ ಬಗ್ಗೆ ನಾನ್ ಯಾಕೆ ಮಾತಾಡ್ಲಿ ಅನ್ನೋಂಥದ್ದು ಒಂದಿಷ್ಟು ಕಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ರು. ಈ ಸುದೀಪ್ ಅವರ ಮಾತಿನ ಬೆನ್ನಲ್ಲೇ ಈಗ ಸಾನ್ವಿ ಸುದೀಪ್ ಅವರು ಒಂದು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಅನ್ನು ಮಾಡಿರುವಂತದ್ದು. ನನ್ನ ದೇಹದ ಬಗ್ಗೆ ಚರ್ಚೆ ಮಾಡೋದಾದ್ರೆ ನನ್ನನ್ನು ಕೇಳಿ, ಯಾಕೆ ತಲೆ ಕೆಡಿಸ್ಕೊತೀರಾ ನೀವು ಎನ್ನುವಂಥದ್ದು ಒಂದ್ ರೀತಿಯಲ್ಲಿ ಕಾಲೆಳೆದಿರುವಂತದ್ದು. ಯಾಕಂತ ಹೇಳಿದ್ರೆ ಸಾನ್ವಿ ಸುದೀಪ್ ಅವರು ಮಾರ್ಕ್ ಸಿನಿಮಾದಲ್ಲಿ ಒಂದು ಹಾಡಿಗೆ ಧ್ವನಿಯನ್ನ ನೀಡಿದ್ದಾರೆ. ಸೊ ಹೀಗಾಗಿ ಏನು ಮಾರ್ಕ್ ಸಿನಿಮಾ ರಿಲೀಸ್ ಆಯ್ತು, ಫಸ್ಟ್ ಡೇ ಫಸ್ಟ್ ಶೋ ಅವರ ತಾಯಿ ಅಂದ್ರೆ ಪ್ರಿಯಾ ಸುದೀಪ್ ಅವ್ರ ಜೊತೆಗೆ ಏನು ಸಿನಿಮಾ ವೀಕ್ಷಣೆಗೆ ಬಂದಿದ್ರು. ಆ ವೀಕ್ಷಣೆಗೆ ಬಂದಂತ ಅದೊಂದು ವಿಡಿಯೋ ಇದೆಯಲ್ಲ, ಅಂದ್ರೆ ಚಿತ್ರಮಂದಿರಕ್ಕೆ ಬಂದಂತ ಅದೊಂದು ವಿಡಿಯೋ ಇಟ್ಕೊಂಡು ಸಿಕ್ಕಾಪಟ್ಟೆ ಅಂದ್ರೆ ಕಿಚ್ಚನ ವಿರೋಧಿಗಳು ಸಿಕ್ಕಾಪಟ್ಟೆ